ಸರ್ ನಮಸ್ತೆ ಸರ್. ನಮಸ್ಕಾರ. ನಿಮ್ಮ ಹೆಸರು? ಜಯರಾಮ. ಓಕೆ ಸರ್, ಜಯರಾಮ್ ಅವರೇ, ಈಗ ರಾಜಕೀಯ ಬೆಳವಣಿಗೆಗಳು ನೋಡ್ತಾ ಇರ್ತೀರಾ. ರಾಜಕೀಯ ವಿಚಾರವಾಗಿ ಸ್ವಾಮೀಜಿಗಳು ಮಾತನಾಡೋದು ಸರಿಯಾ ತಪ್ಪು? ಒಂದು ಪಕ್ಷದ ವಿಚಾರದಲ್ಲಿ ಇದು ಸ್ವಾಮೀಜಿಗಳು ಇಂಟರ್ಫರೆನ್ಸ್ ಏನು ಬೇಕಾಗಿಲ್ಲ. ಬಟ್ ಒಂದು ಆಡಳಿತ ಪಕ್ಷ ಏನಾದರೂ ಒಂದು ಸಾಮಾಜಿಕವಾಗಿ ಅದು ಸರಿಯಾಗಿ ಕರ್ತವ್ಯ ನಿರ್ವಹಿಸಲಿಲ್ಲ ಅಂದರೆ ಆಗ ಸ್ವಾಮೀಜಿಗಳು ಮಾತಾಡೋದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ಈಗ ವಿರೋಧ ಪಕ್ಷದವರು ಈಗಿನ ರಾಜಕೀಯ ಸನ್ನಿವೇಶದಲ್ಲಿ ಆ ಪಕ್ಷದ ವಿಚಾರದಲ್ಲಿ ಸ್ವಾಮೀಜಿ ಹಸ್ತಕ್ಷೇಪ ಮಾಡೋದು ತಪ್ಪು ಅಂತ ಜನರೆಲ್ಲ ಹೇಳಿದ್ರು ಕೂಡ ಅವರು ಹಿಂದೆ ಈ ವಿರೋಧ ಪಕ್ಷಗಳು ಕೂಡ ಒಂದೊಂದ್ಸಲಿ ಸ್ವಾಮೀಜಿಗಳು ಇಂಟರ್ಫಿರೆನ್ಸ್ ಮಾಡಿಸ್ಕೊಂಡಿದ್ದಾರೆ. ಸೊ ಅದು ಕೂಡ ಅವಾಗ ಹಿಂದೆ ಮಾಡಿರೋದು ಕೂಡ ತಪ್ಪು ಅಂತ ಹೇಳ್ತೀವಿ. ತಪ್ಪಿದ್ರೆ ಹಿಂದೆ ಮಾಡಿರೋದು ತಪ್ಪೆ. ಓಕೆ, ಈಗ ಏನಾಗ್ತು, ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೋ ಇಲ್ವೋ ಅಂತ ಚರ್ಚೆಗಳು ಜಾಸ್ತಿ ಇತ್ತು, ಸಾಕಷ್ಟು ಇತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ಮಾತಾಡಲಿಲ್ಲ, ಸಿದ್ದರಾಮಯ್ಯ ಅವರು ಮಾತಾಡಲಿಲ್ಲ. ಮಾತಾಡಿದೇನು, ಒಕ್ಕಲಿಗ ಸಮುದಾಯದ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಸಾಕಷ್ಟು ಸ್ವಾಮೀಜಿಗಳು ಹೇಳ್ತಾರೆ. ಇಲ್ಲಿ ಸ್ವಾಮೀಜಿ ಅವರ ಪಾತ್ರ ಏನು? ಜನಗಳನ್ನು ಉದ್ಧಾರ ಮಾಡೋದು, ಸಮಾಜವನ್ನು ಉದ್ಧಾರ, ರಾಜಕೀಯ ಬೇಕಾ ಎನ್ನುವಂಥ ಪ್ರಶ್ನೆಗಳು ಕೂಡ ಸಾಕಷ್ಟು ಹಬ್ಬಿ. ರಾಜಕೀಯ ಏನು ಬೇಕಾಗಿಲ್ಲ. ಬಟ್ ಅವ್ರು ಏನು ಮಾಡಿದ್ದಾರೆ ಅಂದರೆ ಹಿಂದೆ ಪ್ರೊಸೀಡಿಂಗ್ಸ್ ಇರ್ತಲ್ಲ ಹಳೇ ಇದರಲ್ಲಿ ಬಿ ಜೆ ಪಿ ಮತ್ತು ಇದರಲ್ಲೆಲ್ಲ ಸ್ವಾಮೀಜಿಗಳ ಇಂಟರ್ಫಿರೆನ್ಸ್ ಮೊದಲಿತ್ತಲ್ಲ, ಆ ಇದ್ರ ಮೇಲೆ ಇನ್ಫ್ಲೂಯೆನ್ಸ್ ಆಗಿ ಅವ್ರು ಮಾತಾಡಿರ್ಬೋದು ಅಂತ ಅನಿಸುತ್ತೆ. ಸೊ ಅಗತ್ಯ ಇಲ್ಲ. ಬಟ್ ಈಗಿನ ವಿರೋಧ ಪಕ್ಷಕ್ಕೂ ಕೂಡ ಹಿಂದೆ ಅಗತ್ಯ ಇರಲಿಲ್ಲ, ಅವಾಗ ಯೂಸ್ ಮಾಡಿಬಿಟ್ಟಿದ್ದಾರೆ ಅವರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್ ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು? ರಾಜಣ್ಣ ಅಂತ. ಓಕೆ, ರಾಜಕೀಯ ವಿಚಾರಗಳು ಅಥವಾ ಮುಖ್ಯಮಂತ್ರಿ ಬದಲಾವಣೆಗಳು ಯಾವುದೇ ವಿಚಾರ ಬಂದರೂ ಸ್ವಾಮೀಜಿಗಳು ಮಾತನಾಡೋದು, ಅದರಲ್ಲಿ ಇಂಟರ್ಫಿಯರ್ ಆಗೋದು ಸರಿನಾ ತಪ್ಪ? ಅಲ್ಲ, ಸ್ವಾಮೀಜಿಗಳು ಯಾವುದೇ ಸಮುದಾಯ ಸ್ವಾಮೀಜಿಗಳಾಗಲಿ ಇದರಲ್ಲಿ ಭಾಗವಹಿಸಬಾರ್ದು. ಏನಿದ್ರು ಅವರು ಸಲಹೆ ಕೊಡ್ಬೋದು ಅಷ್ಟೇ. ಅದು ಬಿಟ್ಬಿಟ್ಟು ಓಪನ್ನಾಗಿ ಪ್ರೆಸ್ಗಳ ಮುಂದೆ ಬರೋದು, ಹೇಳಿಕೆ ಕೊಡೋದು, ಇದೆಲ್ಲ ಶುದ್ಧ ಮೂರ್ಖತನ. ಇದು ಭಾಗವಹಿಸಬಾರ್ದು, ತಪ್ಪು. ಇದನ್ನು ನಾನು ಖಂಡಿಸ್ತೇನೆ. ಓಕೆ, ಈಗ ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಅಂತ ನಡೀತಾ ಇತ್ತು ಇತ್ತೀಚೆಗೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಎಲ್ಲೂ ಕೂಡ ಬಾಯ್ಬಿಟ್ಟಿಲ್ಲ, ಸಿದ್ದರಾಮಯ್ಯ ಅವರು ಎಲ್ಲೂ ಕೂಡ ಬಾಯ್ಬಿಟ್ಟಿಲ್ಲ. ಆದರೆ ಕೆಲವೊಂದಿಷ್ಟು ಸ್ವಾಮೀಜಿಗಳು ಹೇಳ್ತಾ ಇದ್ರು ಡಿ ಕೆ ಶಿವಕುಮಾರೇ ಆಗಬೇಕು CM ಅಥವಾ ಸಿದ್ದರಾಮಯ್ಯ ಅವರು ಹಂಗೆ ಇರಬೇಕು ಅಂತ ಹೇಳ್ತಾ ಇದ್ರು. ಹೌದು, ಹೇಳ್ತಾ ಇದ್ರಲ್ಲ. ನೆನ್ನೆ ಬೆಳಗ್ಗೆ ಬ್ರೇಕ್ಫಾಸ್ಟಲ್ಲಿ ಇಬ್ಬರು CM ಮನೆಯಲ್ಲೇ ಬ್ರೇಕ್ಫಾಸ್ಟ್ ಮಾಡಿದ್ರು. ಇಬ್ಬರು ಒಟ್ಟಿಗೆ ಜಾಯಿಂಟಾಗಿ ಪ್ರೆಸ್ ಮೀಟ್ ಮಾಡಿದ್ರು, ಜಾಯಿಂಟಾಗಿ ಹೇಳಿಕೆ ಕೊಟ್ಟರು. ನಮ್ಮಿಬ್ಬರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ನಾವೇನಿದ್ರು ಹೈಕಮಾಂಡನ್ನು ಅಂಡರ್ನಲ್ಲಿ ಕೆಲಸ ಮಾಡೋರು. ಅವ್ರು ಯಾವುದೇ ತೀರ್ಮಾನ ತಗೊಂಡ್ರು ನಾವು ಇಬ್ಬರು ಅದಕ್ಕೆ ಒಪ್ಪಕ್ಕೆ ರೆಡಿ ಅಂತ ಹೇಳಿದಾರಲ್ಲ. ಸುಮ್ಮನೆ ಈ BJPನವರು ಮಾಧ್ಯಮಗಳಿಗೆ ಹೇಳಿ ಗೊಂದಲ ಸೃಷ್ಟೋದಷ್ಟೇ. ನಿಮಗೆ ಅಗತ್ಯ ಇಲ್ಲ ಹಾಗಾದ್ರೆ ಸ್ವಾಮೀಜಿಗಳು ರಾಜಕೀಯಕ್ಕೆ ಬರೋದು? ಇಲ್ಲ, ನನಗೇನು ಅಗತ್ಯ ಇಲ್ಲ ಅನಿಸೋದು. ಬೇಕಾಗಿಲ್ಲ, ಏನಕ್ಕೆ ಬರಬೇಕು ಅವರು? ಇವಾಗ ಜಾತಿ ಗಣತಿ ಬಗ್ಗೆ ಅಡ್ವೈಸ್ ಮಾಡಿದ್ರು ಓಕೆ, ಅದನ್ನು ನಾವು ಸಮರ್ಸ್ಕೊಳ್ತೀವಿ. ಆದರೆ ಇದಕ್ಕೆಲ್ಲ ಇಂಟರ್ಫಿಯರ್ ಆಗೋದು ನಾವು ಒಪ್ಪೋದಿಲ್ಲ. ಇದನ್ನು ಅಲ್ಲ, ನಮ್ಮ ಸಮಾಜದವರೇ ಮುಖ್ಯಮಂತ್ರಿ ಆಗಲಿ ಅನ್ನೋದು ಅಲ್ಲ. ನಮ್ಮ ಸಮಾಜ, ಎಲ್ಲ ಸಮಾಜದವರು ಸೇರಿ ನಮ್ಮ ಓಟ್ ಹಾಕಿರೋದು ಒಬ್ಬ ವ್ಯಕ್ತಿಗೆ. ಆದ್ದರಿಂದ ನಮ್ಮದೇ ಸಮಾಜ ಬೇಕು ಅನ್ನೋರು ಆಗಲ್ಲ. ಇವಾಗ ನಮ್ಮ ಸಮಾಜದವರೇ ಬೇಕು ಅಂತಂದರೆ ಇನ್ನೊಂದು ಸಮಾಜ ಎದ್ದೇಳ್ತಾರೆ. ಇವಾಗ ಕುರು ಸಮುದಾಯದವ್ರು ಮುಖ್ಯಮಂತ್ರಿ ಆದರೂ ನಮಗೆ ಕೊಡ್ರಿ ಅಂತ ವಾಲ್ಮೀಕಿ ಸಮುದಾಯದವ್ರು ಎದ್ದೇಳ್ತಾರೆ, SC ST ಸಮುದಾಯದವ್ರು ಎದ್ದೇಳ್ತಾರೆ. ಹಿಂಗೆಲ್ಲ ಹೇಳೋಕ್ಕೋದು ಎಷ್ಟು ಜನ ಮುಖ್ಯಮಂತ್ರಿ ಕೊಡೋಕ್ಕಾಗುತ್ತಿಲ್ಲ? ಅದೆಲ್ಲ ತಪ್ಪು, ಹೇಳ್ಬಾರ್ದು ಅದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸರ್ ನಮಸ್ತೆ ಸರ್. ನಮಸ್ತೆ ಅಮ್ಮ. ಸರ್ ನಿಮ್ಮ ಹೆಸರು? ನನ್ನ ಹೆಸರು KR ಕುಮಾರಸ್ವಾಮಿ ಅಂತ, ಮೂಲತಃ ಆನೇಕಲ್ ತಾಲೂಕು ಇಂಡ್ಲವಾಡಿ ಗ್ರಾಮದವನು. ಓಕೆ, ಈಗ ರಾಜಕೀಯದಲ್ಲಿ ಬೆಳವಣಿಗೆಗಳಾಗ್ತಾ ಇದೆ. ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಾತನಾಡೋದು ಅಥವಾ ರಾಜಕೀಯದ ಬಗ್ಗೆ ಇಂಟರ್ಫಿಯರ್ ಆಗಲಿಕ್ಕೆ ಸ್ವಾಮೀಜಿಗಳಿಗೆ ಹಕ್ಕಿದೆಯಾ, ಅಥವಾ ಅದು ಸ್ವಾಮೀಜಿಗಳೇನಾದರೂ ಇಂಟರ್ಫಿಯರ್ ಆದರೆ ಅದು ಸರಿನಾ ತಪ್ಪಾ? ನಮ್ಮ ಸ್ವಾಮೀಜಿಗಳ ಬಗ್ಗೆ ಈಗ ಮಾತಾಡೋದಲ್ಲ ನಾವು. ಯಾಕೆಂದರೆ ಯಡಿಯೂರಪ್ಪವ್ರಿಗೆ ಅಕ್ರಮ ಇದರಲ್ಲಿ ಬಂದಾಗ ಬೀದಿಗಿಳಿದು ಹೋರಾಟ ಮಾಡಿಬಿಟ್ರು ಸ್ವಾಮೀಜಿಗಳು. ಯಡಿಯೂರಪ್ಪನ ಇಳಿಸಿದಾಗ ನಿಮಗೆಲ್ಲ ಗೊತ್ತಿರಬೇಕು, ಅರ್ಥ ಮಾಡಿ. ಆಗಲೇ ಆ ಮಠಾಧೀಶರೆಲ್ಲ ಬಂದು ಬೀದಿಗಿಳಿದು ಧರಣಿನೇ ಕೂತ್ಕೊಬಿಟ್ರು. ಈಗ ಏನೋ ಸ್ವಾಮೀಜಿಗಳು ಸ್ಟೇಟ್ಮೆಂಟ್ ಕೊಡ್ತಾವ್ರೆ, ಹಾಗೆ ಧರಣಿನೇ ಮಾಡಿದ್ರಲ್ಲ, ಇದಕ್ಕೇನು ಹೇಳೋಣ? ಇದಕ್ಕೇನು ಉತ್ತರ ಕೊಡೋಣ ಹೇಳಿ? ನಿಮ್ಗೆ ಏನು ಅನ್ಸುತ್ತೆ, ಬೇಕಾ ಸ್ವಾಮೀಜಿ ಅವರು ಇಂಟರ್ಫಿಯರ್ ಬೇಕಾ? ನೋಡಿ, ಸ್ವಾಮೀಜಿಗಳದ್ದು ಹಲವಾರು ಮೆಡಿಕಲ್ ಕಾಲೇಜು, ಇಂಜಿನಿಯರ್ ಕಾಲೇಜು, ಎಲ್ಲ ರೀತಿ ಕಾಲೇಜುಗಳು ಇರೋದ್ರಿಂದ, ಶಿಕ್ಷಣ ಸಂಸ್ಥೆಗಳು ನಡೆಸೋದ್ರಿಂದ ರಾಜಕೀಯ ಅವ್ರಿಗೆ ಬೇಕು. ಅವು ಆಮೇಲೆ ಈ ರಾಜಕಾರಣಿಗಳನ್ನ ಅವ್ರು ರಕ್ಷಣೆ ಮಾಡೋದಕ್ಕೂ ಸ್ವಾಮೀಜಿಗಳು ಬೇಕು.
ರಾಜಕೀಯದ ಹಣ ರಕ್ಷಣೆ ಮಾಡೋದಕ್ಕೋ ಆಸ್ತಿ ರಕ್ಷಣೆ ಮಾಡೋಕ್ಕೋ ಮತ್ತೊಂದಕ್ಕೋ ಆಶೀರ್ವಾದಕ್ಕೋ ಮಿನಿಸ್ಟರ್ ಆಗೋದಕ್ಕೋ ಮತ್ತೊಂದಕ್ಕೋ ಬೇಕು. ರಾಜಕಾರಣ ಬಿಟ್ಟು ಸ್ವಾಮೀಜಿ ಬಿಟ್ಟು ರಾಜಕಾರಣ ಇಲ್ಲ. ಸ್ವಾಮೀಜಿ ರಾಜಕಾರಣ ಒಂದೇ ಮುಖದ ಎರಡು ನಾಣ್ಯ ಇದ್ದಂಗೆ. ಯಾವುದೇನು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಸರಿ ಅಂತೂ ಹೇಳೋಕ್ಕಾಗಲ್ಲ ಪರಿಸ್ಥಿತಿ. ಯಾಕೆಂದರೆ ವಿಭಿನ್ನವಾಗಿದೆ. ಆಗಿನ ಕಾಲದಲ್ಲಿ ಯಡಿಯೂರಪ್ಪನ ಪರ ಯಾಕೆ ಬಂದು ಸ್ವಾಮೀಜಿಗಳು ನಿಲ್ಲಿಸಬಾರ್ದು ನಮ್ಮ ಸಮಾಜದವನು ಅಂತ. ಅವಾಗ ಯಾರು ಕೇಳಲೇ ಇಲ್ಲ ಸ್ವಾಮೀಜಿಗಳು ಬರಬಾರ್ದ ಅಂತ. ಈಗ ಬರೇ ಒಂದು ನಿರ್ಮಲಾನಂದ ಸ್ವಾಮೀಜಿ ಒಂದು ಸ್ಟೇಟ್ಮೆಂಟ್ಗೆ ಇಷ್ಟೆಲ್ಲ ರಾದಂತ ಎದ್ದು ಹಾಡ್ತೀರಾ ಅಂದರೆ ಅವರೆಲ್ಲ ಈಗ ಅವರು ಮಾತಾಡೋರೆ, ಕಾಗೇನೆಲ್ಲ ಸ್ವಾಮಿಗಳು ಮಾತಾಡೋರೆ, ಇವರು ಮಾತು ನಡೀತಾ ಇರ್ತದೆ. ಆದರೆ ನಿಮ್ಮ ಜವಾಬ್ದಾರಿ ನೀವು ಇಟ್ಕೊಂಡು ಮಾಡಿ. ಸ್ವಾಮೀಜಿಗಳು ಹೇಳಿ ತಪ್ಪು ಅಂತ ನಾವು ಎಷ್ಟು ಹೇಳೋಷ್ಟು ದೊಡ್ಡವರಲ್ಲ, ಸರಿ ಅಂತ ಹೇಳೋಷ್ಟು ಮಟ್ಟಕ್ಕೂ ಹೋಗಲ್ಲ. ಮೊದಲು ಸ್ವಾಮೀಜಿಗಳು ರಾಜಕಾರಣ ಮಾತಾಡೋದು ನಿಲ್ಲಿಸ್ಬೇಕು, ರಾಜಕೀಯದವ್ರಿಂದ ದೂರ ಇರಬೇಕು. ಇರ್ತಾರಾ? ಇವರು ಹೋಗಬಾರ್ದು ಸ್ವಾಮೀಜಿಗಳು ಹತ್ರ. ಯಾಕೆ ಹೋಗ್ತಾರೆ? ಆಮೇಲೆ ಯಾವುದೇ ಒಂದು ಸ್ವಾಮೀಜಿ ಸಮಾಜದ ಪೈಗೆ ಮಾತಾಡಬಾರ್ದು, ಯಾವುದೋ ಒಂದು ಸಮಾಜಕ್ಕೆ ಸೀಮಿತ ಆಗಿರಬಾರ್ದು. ಅವರು ಈ ದೇಶದ ಈ ರಾಜ್ಯದ ಆಸ್ತಿ. ಹಂಗಿದ್ದಾಗ ಮಾತ್ರ ಅದಕ್ಕೊಂದು ಗೌರವ ಬರೋದು. ಎಲ್ಲ ಯಾವ ಸ್ವಾಮೀಜಿಗಳಮ್ಮ ಈಗ ಎಲ್ಲ ಒಂದೊಂದು ಪಕ್ಷದಲ್ಲಿ ಗುರುತಿಸ್ಕೊಂಬಿಟ್ಟಿದ್ದಾರೆ. ನಾವೇನು ಸ್ವಾಮೀಜಿಗಳನ್ನ ವಿಭಿನ್ನವಾಗಿ ಏನು ನೋಡೋಂಥ ಪರಿಸ್ಥಿತಿ ಇಲ್ಲ ಅಲ್ವಾ? ಯಾವ ಸ್ವಾಮಿ ಇಂಡಿವಿಜುವಲ್ ಆಗಿದ್ದಾರೆ ಎಲ್ಲ ಪಕ್ಷಕ್ಕೆ, ಎಲ್ಲರೂ ಒಬ್ಬ ಅವ್ರವ್ರ ಸಮಾಜಕ್ಕೆ ಅವ್ರವ್ರ ಇದಕ್ಕೆ ಮತ್ತೊಂದು ಇನ್ನೊಂದು ಎಲ್ಲ ಲಾಭ ಮಾಡ್ಕೊಂಡು ಇರೋಂಥ ಸ್ವಾಮೀಜಿಗಳ ಬಿಟ್ಟರೆ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಬಡವ್ರ ಸೇವೆ ಎಷ್ಟು ಜನಕ್ಕೆ ಉಚಿತ ಶಿಕ್ಷಣ ಕೊಡ್ತಾವ್ರೆ, ಎಷ್ಟು ಜನಕ್ಕೆ ಏನು ಮಾಡ್ತಾವ್ರೆ? ಏನು ಮಾಡ್ತಾಯಿಲ್ಲ. ನಾವು ಏನೋ ಹಿರಿಕರು ಒಂದು ಶಿಕ್ಷಣ ಸಂಸ್ಥೆ ನಡೆಸ್ತಾರೆ ಅಂತ ಸ್ವಾಮೀಜಿಗಳಿಗೆ ಗೌರವ ಕೊಡ್ಕೊಂಡು ಹೋಗ್ಬೇಕು, ಅಷ್ಟು ಬಿಟ್ಟರೆ ಏನಿಲ್ಲ, ಎಲ್ಲ ಲಾಭಿ ಮಾಡ್ತಾವ್ರೆ. ಕೊನೆಯದಾಗಿ ಏನು ಹೇಳ್ತೀರಾ? ಏನು ಹೇಳೋಣ? ಈ ಬೇಕಾ ಬೇಡವಾ? ಅವ್ರು ಮಾತಾಡ್ಬೇಕಾ? ಅವ್ರು ಇರಬೇಕಾ ಬೇಡವಾ? ನಾನು ಏನು ಹೇಳಿದೆ ಅರ್ಥ ಮಾಡಿ. ನೀವು ಇರಬೇಕು, ಸ್ವಾಮೀಜಿಗಳು ಇರಬೇಡ ಅಂದರೆ ಸುಮ್ಮನೆ ಆಗ್ಬಿಡ್ತಾರ? ರಾಜನ ಸ್ವಾಮೀಜಿಗಳು ಗದ್ಗೆ ಎಲ್ಲ ಬಿಟ್ಬಿಟ್ಟು ನಮ್ಮ ಥರ ಗದ್ಗೆ ಬಿಡಬೇಕು ಅಂತಲ್ಲ ಸರ್, ರಾಜಕೀಯದ ವಿಚಾರವಾಗಿ ಮಾತನಾಡಬೇಕಾ ಬೇಡ? ಏನೇ ಒಂದೇ ನಾನು ಎರಡು ಮುಖ ಅಂತ ಹೇಳಿದ್ನಲ್ಲ, ರಾಜಕೀಯವಾಗಿ ಮಾತಾಡ್ತಾರೆ. ಈಗ ಯಡಿಯೂರಪ್ಪನ ಬಗ್ಗೆ ಮಾತಾಡಿಲ್ವಾ? ಅವಾಗ ಯಾರು ಕೇಳಲೇ ಇಲ್ವಲ್ಲ. ಈಗ ಯಾಕೆ ಕೇಳ್ತೀರಾ? ಬಿಡಿ, ಅವ್ರವ್ರು ಮಾತಾಡ್ಕೊಂಡು ನಿಮ್ಮ ಕೆಲಸ ನೀವು ಮಾಡಿ. ಅದನ್ನ ಯಾಕೆ ದೊಡ್ಡ ಮಾಡ್ತೀರಾ? ಸ್ವಾಮೀಜಿಗಳ ಮಾತನ್ನ ಅಂದ್ರೆ ನಮ್ಮ ಅನಿಸಿಕೆ. ಸ್ವಾಮೀಜಿಗಳ ಮಾತು ನೀವು ತಗೊಂಡ್ಲೇಬೇಡಿ. ನಿಮ್ಮಷ್ಟು ನೀವು ನಿಮ್ಮ ಇದು ರಾಜಕಾರಣ ಮಾಡ್ಕೊಂಡೋಗಿ ನೀವು ಎಲ್ಲ ಈ ಸ್ವಾಮೀಜಿ ಅವ್ರ ಪರ ಹೇಳಿದ್ರೆ ಆ ಸ್ವಾಮೀಜಿ ಇನ್ನೊಬ್ಬರ ಪರ ಹೇಳ್ತಾರೆ, ಇನ್ನೊಬ್ಬ ಸ್ವಾಮೀಜಿ ಇನ್ನೊಬ್ಬರ ಪರ ಬರ್ತಾರೆ. ಇದಕ್ಕೆಲ್ಲ ಮೂಲ ಕಾರಣ ಯಾರು? ಆ ಸ್ವಾಮೀಜಿ ಬೀದಿಗೆ ಬಂದು ಹೋರಾಟ ಮಾಡಿದ್ದೆ ತಪ್ಪಲ್ವ ಅವಾಗ? ಅದನ್ನು ತಿಳ್ಕೊಂಡು ಇವರು ಹೇಳಿದ್ದಾರೆ. ಈಗ ಅವ್ರಿಗೆ ಮಾತ್ರ ಒಂದು, ನಮಗೆ ಮಾತ್ರ ಒಂದು ಅಂತ ಇವರು ಅನಿಸಿರ್ಬೋದು ಅಲ್ವಾ? ಓಕೆ ಸರ್, ಥ್ಯಾಂಕ್ ಯು ಸರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.